ಸರ್ಕಾರಿ ನೌಕರರ ಡ್ರೆಸ್ ಕೋಡ್ ಆದೇಶವನ್ನ ನಾವು ಸ್ವಾಗತಿಸುತ್ತೇವೆ. ದೇವನಹಳ್ಳಿಯಲ್ಲಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಷಡಾಕ್ಷರಿ ಹೇಳಿಕೆ. ಈ ಆದೇಶ 2012ರಿಂದಲೂ ಇದೆ. ಇದೇನೋ ಹೊಸ ಆದೇಶವಲ್ಲ. ಎಲ್ಲಾ ಸರ್ಕಾರಿ ನೌಕರರಿಗೂ ಗೊತ್ತು, ಒಂದು ಡ್ರೆಸ್ ಕೋಡ್ ಅನ್ನೋದು ಇರುತ್ತೆ. ಸರ್ಕಾರಕ್ಕೆ ಸಾರ್ವಜನಿಕರಿಗೆ ಅಗೌರವ ತೋರಬಾರದು ಅಂತ ಆದೇಶ ಇತ್ತು. ಬರ್ಮೋಡ ಹರಿದಿರುವ ಜೀನ್ಸ್ ಹಾಕಿಕೊಂಡು ಆಫೀಸ್ಗೆ ಬರೋದಕ್ಕೆ ನನ್ನ ವಿರೋಧವಿದೆ. ಒಬ್ಬ ಟೀಚರ್ ಇರ್ತಾರೆ, ಅವರೇ ಅಸಭ್ಯ ಡ್ರೆಸ್ ಹಾಕಿದ್ರೆ ಏನ್ ಸಂದೇಶ ಕೊಡ್ತಾರೆ? ಈಗ ಚೂಡಿದಾರ್ ಅಥವಾ ಸಾರಿ ಹಾಕಬಹುದಾ ಎಂಬ ಚರ್ಚೆ ಬರುತ್ತೆ. ಇದರಲ್ಲಿ ಯಾವುದು ಉತ್ತಮ ಅನ್ನೋದು ಒಂದು ಚರ್ಚೆ ಅಷ್ಟೇ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತದ ಬಳಿ ಹೇಳಿಕೆ. ನಿಮ್ಮ ನೆಚ್ಚಿನ ನಾಯಕರಾದಂಥ ಶ್ರೀ ಷಡಕ್ಷರವರ ಅಮೃತ ಹಸ್ತದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನ ತುಂಬಾ ಸಂತೋಷವಾಗಿ ಪ್ರೀತಿಯಿಂದ ಉದ್ಘಾಟನೆ ನಡೀತಾ ಇದೆ. ಅದರಿಂದ ಎಲ್ಲರಿಗೂ ಸಹ ಹೃದಯಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಮತ್ತೊಮ್ಮೆ ಬರಮಾಡಿಕೊಳ್ತಾ ದೇವರನ್ನು ದೇವರ ಮುಖಾಂತರ ಶುಭವನ್ನು ಜಪಿಸ್ತಾ ಇರುವಂತಹ ಎಲ್ಲ ಅತಿಥಿಗಳಿಗೆ ಸಂದರ್ಭದಲ್ಲಿ ಶ್ರಮಿಸ್ತಾ ಇದೆ. ಡ್ರೆಸ್ ಕೋಡ್ ಅನ್ನೋಂಥ ಆದೇಶ 2017ರಿಂದ ಇದೆ. ಅದೇನು ಹೊಸ ಆದೇಶ ಅಲ್ಲ. ಕೆಲವರೆಲ್ಲ ಹರಿದಿರೋ ಜೀನ್ಸ್ ಹಾಕೊಂಬರ್ಬಾರ್ದು ಅದಂತ ಏನೋ ಪೇಪರ್ ನೋಡಿದೆ, ಅದಲ್ಲ. ಯಾವುದೇ ಸರ್ಕಾರಿ ನೌಕರಾದ್ರೂ ಕೂಡ ಒಂದು ಕಾಂಡಕ್ಟ್ ರೂಲ್ಸ್ ಅಂತ ಇರುತ್ತೆ. ಆ ಕಾಂಡಕ್ಟ್ ರೂಲ್ಸ್ ಒಳಗೆ ಏನಂತ ಹೇಳಿದ್ರೆ, ಸರ್ಕಾರ ಇಲಾಖೆಗೆ ಮತ್ತೆ ಸಾರ್ವಜನಿಕರಿಗೆ ಗೌರವ ತರುವ ರೀತಿಯಲ್ಲಿ ಸಭ್ಯ ತರದ ಉಡುಗೆಗಳನ್ನ ಧರಿಸಬೇಕು ಅಂತ ಅದರ ಅರ್ಥ ಅಷ್ಟೇನೆ. ಈಗ ಯಾವ್ದಾವ್ದು ಡ್ರೆಸ್ಸಲ್ಲಿ ಈಗ ಬರ್ಮಡ ಹಾಕೊಂಡು ಬಂದ್ಬಿಟ್ರೆ ಆಫೀಸ್ಗೆ, ಔಟ್ಸೈಡ್ ಮನೇಲಿ ಸರಿ, ಆ ಥರದ ಒಂದು ರೂಲ್ಸ್ ಅಷ್ಟೇ. ಅಂದರೆ ಯಾರಿಗೂ ಕೂಡ ಅಗೌರವ ಆಗೋದ ರೀತಿಯಲ್ಲಿ, ಯಾರಿಗೂ ಕೂಡ ನೋವಾಗೋದ ರೀತಿಯಲ್ಲಿ, ಮತ್ತು ಇಲಾಖೆ ಮತ್ತು ಸರ್ಕಾರದ ಗೌರವ ಹೆಚ್ಚಿಸುವ ರೀತಿಯಲ್ಲಿ ಸಭ್ಯ ಥರದ ಉಡುಗೆಗಳನ್ನು ಮಾತ್ರ ಧರಿಸಬೇಕು ಅನ್ನುವಂಥ ಕಾನೂನು ಹಿಂದೆ ಇತ್ತು. ಬಟ್ ಅದನ್ನು ಮತ್ತೊಮ್ಮೆ ನೆನಪಿಸುವಂಥ ಕೆಲಸ ಆಗಿದೆ. ಅದು ಮೊದಲಿಂದ ಇರುವಂಥ ಆದೇಶ ಅನ್ನುವಂಥದ್ದು ತಮ್ಮ ಗಮನಕ್ಕೆ ಖಂಡಿತ ರೀ, ನಾವು ಸ್ವಾಗತ ಮಾಡಲೇಬೇಕು. ಬರ್ಮಾಡ ಹಾಕೊಂಡು ಹರಿದಿರೋ ಜೀನ್ಸ್ ಹಾಕೊಂಡು ಟೀ ಶರ್ಟ್ ಹಾಕೊಂಡು ಆಫೀಸಿಗೆ ಬರೋದಕ್ಕೆ ನಮ್ಮ ವಿರೋಧ ಇದೆ. ಒಬ್ಬ ಟೀಚರ್ ಇರ್ತಾರೆ, ಆ ಥರ ಬಂದರೆ ಮಕ್ಕಳಿಗೆ ಏನು ಸಂದೇಶ ಕೊಡ್ಲಿಕ್ಕೆ ಸಾಧ್ಯ? ಯಾಕಂದ್ರೆ ಇಲ್ಲಿ ಮಲ್ಟಿ ಆಂಗಲಲ್ಲಿ ವರ್ಕ್ ಮಾಡುವಂಥ ಇಲಾಖೆಗಳು. ಹಾಗಾಗಿ ಖಂಡಿತ ಸ್ವಾಗತಿಸ್ತೀನಿ. ಅದು ಮೊದಲಿಂದ ಕೂಡ ಇರುವಂಥ ವಿಷಯ, ಅದರಲ್ಲೇನು ವಿಶೇಷತೆ ಇಲ್ಲ. ಈಗ ಕೆಲವರು ಚೂಡಿದಾರ್ ಹಾಕ್ಬೇಕಾ ಸ್ಯಾರಿ ಹಾಕ್ಬೇಕಂತ ಒಂದು ಚರ್ಚೆ ಬರ್ತದೆ, ಅದರಲ್ಲೂ ಕೂಡ ಸಭ್ಯ ಅಂತ ಅಷ್ಟೇ. ಹಾಗಾಗಿ ಅದೇನಿದಿಲ್ಲ. ಸೊ ಸ್ಪೆಸಿಫಿಕ್ ಆಗಿ ಡ್ರೆಸ್ ಕೋಡ್ ಇಲ್ಲ. ಬಟ್ ಯಾರಿಗೂ ಕೂಡ ಅಗೌರವ ತರದಂತೆ ಸಭ್ಯ ತರದ ಉಡುಗೆಗಳನ್ನ ಮಹಿಳಾ ಮತ್ತೆ ಪುರುಷ ನೌಕರು ಧರಿಸಬೇಕು ಅನ್ನುವಂಥದ್ದು